ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ. ನಿಮ್ಮ ಈ ಜ್ಞಾನಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ. ದೇಶ ಕಂಡ ಅಪ್ರತಿಮ ವೀರ, ಶೂರ, ಪರಾಕ್ರಮಿ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಕಟ್ಟಾ ದೇಶಭಕ್ತ. ಬದುಕಿದ 25 ವರ್ಷಗಳು ಕೂಡ ಈ ದೇಶಕ್ಕಾಗಿಯೇ ಮುಡಿಪೆಟ್ಟ ವಸಂತಗಳು ಅವರದ್ದು. ಇಂದಿಗೂ ದೇಶಭಕ್ತಿ ಅನ್ನುವುದಕ್ಕೆ ಸಮಾನಾರ್ಥಕ ಪದದ ರೂಪದಲ್ಲಿ ನೆನಪಾಗೋ ಕೆಲವು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಭಗತ್ ಸಿಂಗ್ ಹೆಸರು ಅಗ್ರ ಸ್ಥಾನದಲ್ಲಿ ಬರುತ್ತೆ. ಭಗತ್ ಸಿಂಗ್ ತ್ಯಾಗ, ಬಲಿದಾನವೂ ಕೂಡ ಶೌರ್ಯದ ಇನ್ನೊಂದು ಮುಖ ಅನ್ನೋದನ್ನ ನಿರೂಪಿಸಿದ ಒಬ್ಬ ಮಹಾನ್ ದೇಶ ಪ್ರೇಮಿ. ಜಲಿಯನ್ ವಾಲಾಬಾಗ್ನಲ್ಲಿ ಡಾಯರ್ ಎಂಬ ನರಹಂತಕ ನಡೆಸಿದ ಹತ್ಯಾಕಾಂಡ ಭಗತ್ ಸಿಂಗ್ ಅವರ ಜೀವನದ ಟರ್ನಿಂಗ್ ಪಾಯಿಂಟ್. ನಾವು 75 ವರ್ಷದ ಸ್ವಾತಂತ್ರ್ಯದ ಈ ಒಂದು ಉತ್ಸವದ ಸಮಯದಲ್ಲಿ ತಮ್ಮ ತನು ಮನ ಧನವನ್ನ ಅರ್ಪಿಸಿದ ಪ್ರತಿಯೊಬ್ಬ ಸ್ವಾತಂತ್ರ್ಯ ವೀರನನ್ನ ನೆನಪಿಸಿಕೊಳ್ಳಲೇಬೇಕಾದ್ದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ. ಅಂಥ ಸ್ವಾತಂತ್ರ್ಯ ವೀರರಲ್ಲಿ ಅಗ್ರಗಣ್ಯ ಸ್ಥಾನವನ್ನ ಪಡೆದವರು ಭಗತ್ ಸಿಂಗ್. ನೀವು ಕೇಳ್ತಾ ಇದ್ದೀರಾ ಭಗತ್ ಸಿಂಗ್ ಅವರ ಜೀವನ ಗಾಥೆಯ ಆಡಿಯೋ ಸಾರಾಂಶವನ್ನ. ಅಂದು ತಮ್ಮ ಕಠೋರ ಶಾಸನಗಳ ಮೂಲಕ ಭಾರತದ ಮೂಲ ನಿವಾಸಿಗಳನ್ನ ಅಂದ್ರೆ ಭಾರತೀಯರನ್ನ, ನಮ್ಮನ್ನ ಚಿತ್ರಹಿಂಸೆಗಳಿಗೆ ದೂಡ್ತಾ ಇದ್ದ ಬ್ರಿಟಿಷ್ ಸಾಮ್ರಾಜ್ಯವನ್ನ ದಿಟ್ಟತನದಿಂದ ಎದುರಿಸಿದವರು ಇದೇ ಭಗತ್ ಸಿಂಗ್. ಭಾರತ ಸ್ವಾತಂತ್ರ್ಯ ಸಮರದಲ್ಲಿ ಅಗ್ರಗಣ್ಯರಾಗಿ ನಿಂತವರು ಇವರು. ತಮ್ಮಿಬ್ಬರು ಸಹಚರರೊಡನೆ ನೇಣುಗಂಬಕ್ಕೆ ನಗ್ತಾನೆ ಏರಿ ತಮ್ಮ ಅಪ್ರತಿಮ ದೇಶಾಭಿಮಾನವನ್ನ, ಕೆಚ್ಚೆದೆಯನ್ನ ಇಡೀ ಜಗತ್ತಿಗೆ ಸಾರಿದವರು ಭಗತ್ ಸಿಂಗ್. ತಾರುಣ್ಯದಲ್ಲಿಯೇ ಅಪಾರ ಚಿಂತನಾ ಸಾಮರ್ಥ್ಯವನ್ನ ಮೈದುಂಬಿಸಿಕೊಂಡು ತಾವು ಅಪ್ಪಿಕೊಂಡ ಒಲವುಗಳಿಗೆ ಅಂದ್ರೆ ದೇಶ ಪ್ರೇಮಕ್ಕೆ ಕಟಿಬದ್ಧರಾಗಿ ಉಳಿದವರು ಇದೇ ಭಗತ್ ಸಿಂಗ್. ಭಗತ್ ಸಿಂಗ್ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ನಮ್ಮೆಲ್ಲರನ್ನ ಸ್ವಾತಂತ್ರ್ಯದ ಸಲುವಾಗಿ ಹೋರಾಡಿ ಬಿಟ್ಟು ಹೋದ್ರು ನಿಜ. ಆದ್ರೆ ಇಂದಿಗೂ ಕೂಡ ಭಗತ್ ಸಿಂಗ್ ಅವರ ಹೆಸರು, ಅವರ ಆದರ್ಶ, ಅವರ ಜೀವನ, ಅವರ ನೆನಪು ಪ್ರತಿಯೊಬ್ಬ ಭಾರತೀಯನಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ಹಾಗಾಗಿ ಮರಣವಿಲ್ಲದ ಮಹಾಕ್ರಾಂತಿವೀರ ಅಂತಂದ್ರೆ ಅದು 100% ಭಗತ್ ಸಿಂಗ್. ಇಂಥ ಅಪರೂಪದ ವೀರನ ಬಾಲ್ಯ ಹೇಗಿದ್ದಿರಬಹುದು? ಬದುಕು ಚಿಕ್ಕದಾಗಿದ್ರೂ ಕೂಡ ಅದೆಷ್ಟು ಆದರ್ಶವನ್ನ ಕೊಡುವಂಥದ್ದು. ಹಿನ್ನೆಲೆಗಳು ಏನು, ಸನ್ನಿವೇಶಗಳು ಹೇಗಿದ್ವು? ಸ್ವಾತಂತ್ರ್ಯದ ಹೋರಾಟವನ್ನ ಮಾಡ್ತಾ ಕೇವಲ 25 ವರ್ಷ ವಯಸ್ಸಿನಲ್ಲೇ ಭಾರತಾಂಬೆಯ ವೀರಪುತ್ರನಾಗಿ ಹೋದ ಭಗತ್ ಸಿಂಗ್ ಅವರ ಬದುಕು, ಅವರ ಬಾಲ್ಯ, ಅವರ ಜೀವನ ಹಾಗೂ ಅವರ ಸನ್ನಿವೇಶಗಳು, ಅವರ ಹೋರಾಟವನ್ನ ಬನ್ನಿ ನಮ್ಮ ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಇದೇ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.